ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಸಣ್ಣ ಗೇಮ್ ಆಡೋಣ. ಏನಂದ್ರೆ, ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಲ್ಲ, ಈ ಒಂದು ವಿಡಿಯೋದಲ್ಲಿ ಒಂದು ಕಮೆಂಟ್ ಮಾಡಿ ಬಹುಮಾನ ಗೆಲ್ಲುವ ಗೇಮ್. ಹೌದು, ಅತ್ತೆಯವರು ಹೇಳ್ತಿರೋದು ನಿಜ. ಇದು ಹೇಗೆ ಅಂದ್ರೆ, ನೀವು ನಿಮ್ಮ ಒಂದು ಮೊಬೈಲಲ್ಲಿ ನನ್ನ ಒಂದು ವಿಡಿಯೋ ನೋಡ್ತಾ ಇದ್ದೀರಲ್ವಾ, ಆ ವಿಡಿಯೋಕ್ಕೆ ನೀವು ಒಂದು ಕಮೆಂಟ್ ಮಾಡಿ ಬಹುಮಾನ ಗೆಲ್ಲೋದು. ಹೇಗೆ ಅಂದ್ರೆ, ಈಗ ನಮಗೆ ಗೊತ್ತಿಲ್ಲ ನೀವು ಎಲ್ಲಿಂದ ವಿಡಿಯೋ ನೋಡ್ತಾ ಇದ್ದೀರಾ ಅಂತ. ನಿಮ್ಮ ಒಂದು ಊರಿನ ಪ್ಲೇಸ್, ನಿಮ್ಮ ಒಂದು ಹೆಸರು ಹಾಕಿ ನಮ್ಮ ಒಂದು ಸ್ಟೋರಿ ಬಗ್ಗೆ ಯಾರು ಇಷ್ಟ ಆದರೂ ಒಂದು ಒಪಿನಿಯನ್ ಬರೆದ್ರೆ ನಿಮಗೆ ಪ್ರೈಸ್ ಕೊಡ್ತೀವಿ. ಯಾರಿಗೆಲ್ಲ ಅದೃಷ್ಟ ಇರುತ್ತೋ ಗೊತ್ತಿಲ್ಲ, ಯಾರು ಲಕ್ಕಿ ವಿನ್ನರ್ ಆಗ್ಬೋದು. ಈ ಒಂದು ಕಮೆಂಟ್ ಮಾಡಿ ವಿನ್ ಆಗೋದು ಈಸಿ ಇದೆ. ಒಂದೇ ಒಂದು ಕಮೆಂಟ್ ವಿಡಿಯೋಕ್ಕೆ ಮಾಡಿದ್ರೆ ನೀವು ವಿನ್ನರ್ ಆಗ್ತೀರಾ. ನಮ್ಮ ಕಡೆಯಿಂದ ಒಂದು ಬಹುಮಾನ ನಿಮಗೆ ಕೊಡಲಾಗುತ್ತದೆ. ಖಂಡಿತ ಎಲ್ಲರೂ ಭಾಗವಹಿಸಿ. ಈ ವಿಡಿಯೋ ನೋಡೋ ಪ್ರತಿಯೊಬ್ಬರು ಒಂದು ಕಮೆಂಟ್ ಮಾಡಿ ಸ್ಟೋರಿ ಬಗ್ಗೆ. ಈ ಒಂದು ವಿಡಿಯೋದ ವಿನ್ನರ್ನ ನಾವು ಸಂಡೇ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಸಂಡೇ ವಿಡಿಯೋದಲ್ಲಿ ನಾನು ಯಾರು ವಿನ್ನರ್ ಆಗಿದ್ದಾರೆ ಅಂತ ತಿಳಿಸ್ತೀನಿ. ನಮ್ಮ ಒಂದು ಚಾನಲಲ್ಲಿ ಪ್ರತಿನಿತ್ಯ 10ರಿಂದ 12 ಗಂಟೆ ಒಳಗಡೆ ಒಂದು ವಿಡಿಯೋ ಪೋಸ್ಟ್ ಮಾಡಲಾಗುತ್ತದೆ. ನೀವು ಡೈಲಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಒಂದು ವಿಡಿಯೋ ಮಿಸ್ ಆಗಬಾರ್ದು ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಗೇಮ್ ನಾವು ವೀಕ್ಲಿ 1 ಟೈಮ್ ಮಾಡ್ತೀವಿ. ಇದರಲ್ಲಿ ವಿನ್ನರ್ಗೆ ನಾವು ಪುಟ್ಟ ಬಹುಮಾನ ಕೊಡ್ತೀವಿ. ಎಲ್ಲರೂ ಭಾಗವಹಿಸಿ. ಒಂದೇ ಒಂದು ಕಮೆಂಟ್ ಮಾಡಿ ಬಹುಮಾನ ಗೆಲ್ಲುವುದು. ನಿಮ್ಮ ಒಂದು ಊರಿನ ಪ್ಲೇಸ್, ನಿಮ್ಮ ಒಂದು ನೇಮು, ನಿಮ್ಮ ಒಂದು ಅಭಿಪ್ರಾಯ ಈ ಕಾರ್ಟೂನ್ ಬಗ್ಗೆ ಇಷ್ಟು ಮಾಡಿ ಬಹುಮಾನ ಗೆಲ್ಲಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಮತ್ತೆ ಬಾಬಾಗ್ಯಾ ಏನು ಹೇಳು? ಸಾಂಬಾರೆಲ್ಲ ಮಾಡಿದ್ದೀನಿ, ಉಪ್ಸಾರು ಮತ್ತೆ ಸೊಪ್ಪು ಪಲ್ಯ ಎಲ್ಲ ಮಾಡಿಟ್ಟಿದ್ದೀನಿ. ಬನ್ನಿ ಎಲ್ಲ ಒಟ್ಟಿಗೆ ಊಟ ಮಾಡೋಣ. ಇವ್ರು ಯಾಕೆ ಇನ್ನೂ ಬಂದಿಲ್ಲ? ಫೋನು ಎತ್ತುತ್ತಾ ಇಲ್ಲ. ಭಾಗ್ಯ, ಏನದು ಹಿಂಗ್ ನಿಂತ್ಕೊಂಡು ಮಾತಾಡ್ತಿದ್ಯಾ? ಬಾ ಕುತ್ಕೋ ಫಸ್ಟ್ ನೀನು. ಮತ್ತೆ ನನ್ನ ಮೊಮ್ಮಗುಗೆ ಒಂಥರ ಸುಸ್ತಾಗ್ತಿರ್ತದೆ. ಬಾ ಕುತ್ಕೋಬಿಡು ಫಸ್ಟ್ ನೀನು. ಏನ್ ಮಾತಾಡ್ತಿದ್ದೀರಾ? ನನಗೆ ಯಾಕೆ ಸುಸ್ತಾಯ್ತದೆ? ಮೊಮ್ಮಗ ಏನ್ ಹೇಳ್ತಾ ಇದ್ದೀರಾ ನೀವು? ಮತ್ತೆ ನಿನ್ನ ಹೊಟ್ಟೆಗಳಲ್ಲಿ ಇರೋದು ನನ್ನ ಮೊಮ್ಮಗನೇ ತಾನೇ? ಮೊಮ್ಮಗನ? ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲಪ್ಪ, ಏನ್ ಹೇಳ್ತಾ ಇದ್ದೀರಾ ಅಂತ. ಮತ್ತೆ ಪ್ರೆಗ್ನೆಂಟ್ ಆಗಿದೆಯಲ್ವಾ, ಇನ್ ಮೊಮ್ಮಗಳು ಬರ್ತಾಳೆ ಅಂತ ಅವ್ರು ಏನೋ ಖುಷಿ ಪಡ್ತಾ ಇದ್ದಾರೆ. ಹೇಳ್ಬಾರ್ದು ಅನ್ಕೊಂಡಿದ್ದೋ. ಬೆಳಗ್ಗೆ ನಿಮ್ಮ ಅಪ್ಪ ಅಮ್ಮ ಎಲ್ಲರ ಜೊತೆಗೆ ಇದ್ ಮಾಡೋಣ. ಭಾಗ್ಯ, ಇನ್ನು ನೀನು ಯಾವಾಗ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಅನ್ನಡಿ. ನಾಳೆನೇ ಹೋಗಿ ತೋರಿಸ್ಕೊಂಡ್ ಬಂದ್ಬಿಡೋಣ ಹಾಸ್ಪಿಟ್ಲಿಗೆ ಹೋಗಿ. ಹಾಸ್ಪಿಟ್ಲಾ? ಪ್ರೆಗ್ನೆಂಟಾ? ನಾನಾ? ಮಗ್ಲೇ ನೀನೇ? ಯಾಕೆ ನಿನ್ಗೆ ಗೊತ್ತಿಲ್ವಾ? ನಾನ್ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ನಿಮಗೆ ಯಾರು ಹೇಳಿದ್ರು? ಇನ್ನು ನೀನೇ ಅಜ್ಜಿ ಜೊತೆ ಹೇಳಿ ಕಳಿಸ್ತಿಲ್ಲ, ವಾಮಿಟ್ ಬರ್ತಿದೆ, ತಲೆ ಸುತ್ತುತ್ತಿದೆ ಅಂತ ಹೇಳಿ ಕಳಿಸ್ತಂತೆ. ನಾನು ಅಜ್ಜಿಯವ್ರ ಜೊತೆ ವಾಮಿಟ್ ಬರ್ತಿದೆ, ತಲೆ ಸುತ್ತುತ್ತಿದೆ ಅಂತ ನಾನು ಹೇಳ್ದ? ಇಲ್ಲ, ನಮ್ಮ ಅಜ್ಜಿಗೊಂದು. ಅಂದ್ರೆ ಭಾಗ್ಯ, ನೀನ್ ಪ್ರೆಗ್ನೆಂಟ್ ಆಗಿಲ್ವಾ? ಆಗಿಲ್ಲ. ಓಹೋ, ತಮಾಷೆ ಮಾಡ್ತಿದ್ಯಾ? ಈ ವಿಷಯದಲ್ಲೆಲ್ಲ ತಮಾಷೆ ಮಾಡ್ಬಾರ್ದು. ತಮಾಷೆನೇ ಇಲ್ಲ, ಬಂದೇ ಇಲ್ಲ. ನೀವೇನೋ ತಪ್ಪು ತಿಳ್ಕೊಂಡ್ರೆ ನಾನೇನ್ ಮಾಡ್ಲಿ? ಅಜ್ಜಿ ಬಂದ್ಬಿಟ್ಟು ಒಡೆ ಮಾಡು ಅಂತ ತಲೆ ತಿಂತಾ ಇತ್ತು. ಅದಕ್ಕೆ ತಲೆ ಮೇಲೆ ಕೈ ಇಟ್ಕೊಂಡೆ, ಅದಕ್ಕೆ ಓಡ್ಕೊಂಬಂತ ತಲೆನೋವು, ತಲೆ ಸುತ್ತಿದೆ ಅಂತ ಏನೇನೋ ಅನ್ಕೊಂತಾ ಇತ್ತು. ಅದನ್ನ ಬಂದು ಹೇಳಿದ್ಯಾ? ಅಯ್ಯೋ ದೇವ್ರೆ, ಅಷ್ಟೇನಾ? ಮತ್ತೆ ಬಂದು ಒಡೆ ಮಾಡು ಅಂತ ತಲೆ ತಿಂತ್ರೆ ನನ್ನ ತಲೆ ಮೇಲೆ ಕೈ ಇಟ್ಕೊಂಡಿದ್ಕೆ ತಲೆನೋವು. ಅವಳಿಗೆ ಭಾಗ್ಯ ಇರೋ ಅತ್ತೆಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಓಡ್ಕೊಂಬಂತು. ಇದೆಲ್ಲ ಏನುಂಟಾ? ನಮ್ಮಮ್ಮ ಒಂದು ಏನ್ ಹೇಳ್ಬೇಕು, ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ಕಿಕ್ಕೆಲ್ಲ ಇಳ್ದೋಯ್ತು ನಂದು. ಸೈಡ್ ಬಿಡಿಲಿ, ನಾನು ಇನ್ನೊಂದು ಕ್ವಾರ್ಟರ್ ಹಾಕೊಂಡ್ಬರ್ತೀನಿ. ಸುಮ್ ಕೂತ್ಕೊಳ್ರಿ ನೀವು, ನನ್ನ ತಲೆ ತಿನ್ಬೇಡಿ. ನಿಮ್ಮ ಅಮ್ಮ ಆಡೋದಕ್ಕೂ ನಮ್ಮ ಅತ್ತೆಯವ್ರ ತಲೆ ಚಿತ್ತಿಡಿಸ್ಬಿಡ್ತಾರೆ ಎಲ್ಲಾರನ್ನ. ಪ್ರೆಗ್ನೆಂಟ್ ಅಂತ ಬಂದು ಹೇಳಿದಾರಾ ಅಜ್ಜಿ? ಅಯ್ಯೋ ಸರಿಯಾದ ಅಜ್ಜಿ, ಅವ್ರ ಮಾತು ಕೇಳ್ತಿರಲ್ಲ ನೀವು. ನಮ್ಮ ಅತ್ತೆಯವ್ರು ಇದಾರಲ್ಲ, ಯಪ್ಪ ದೇವ್ರೆ, ಏನ್ ಮಾಡೋದು ಇವ್ರಿಗೆ? ಕಿವಿಗೆ ಫಸ್ಟ್ ಮಿಷಿನ್ ಹಾಕ್ಬೇಕು ನಂದು. ಅದು ಬೇರೆ ನಿಮ್ಮ ಅಪ್ಪ ಅಮ್ಮನಿಗೆ ಫೋನ್ ಮಾಡ್ಬಿಟ್ಟು ಭಾಗ್ಯ ಪ್ರೆಗ್ನೆಂಟ್ ಆಗಿದ್ದಾಳೆ, ಬೆಳಗ್ಗೆ ಬಂದ್ಬಿಡಿ ಅಂತ ಹೇಳಿದೆ. ಅವ್ರು ಬೇರೆ ತಿಂಡಿ ಮಾಡಕ್ಕೆ ರೆಡಿ ಮಾಡಕ್ ಕೂತು ಬಿಟ್ರೇನೋ. ಫಸ್ಟ್ ಫೋನ್ ಮಾಡಿ ಹೇಳ್ತೀನಪ್ಪ. ಅಯ್ಯೋ ದೇವ್ರಿ, ಯಾಕೆ ಹೇಳಕ್ ಹೋದ್ರಿ? ಯಾಕೆ ಹೇಳಕ್ ಹೋಗ್ತಾರೆ? ಖುಷಿ ವಿಷಯನ ಹಂಚ್ಕೊಳ್ಳೋದು ಒಳ್ಳೇದಲ್ವಾ? ನಾಳೆ ಬರಕ್ ಹೇಳಿದೆ ನಿಮ್ಮ ಅಪ್ಪ ಅಮ್ಮನ ಪ್ರೆಗ್ನೆಂಟ್ ಆಗಿದ್ದಾಳೆ ಹಂಗೆ ಹಿಂಗೆ ಅಂತ. ನೀನ್ ನೋಡಿದ್ರೆ ಸುಳ್ಳು ಅಂತ ಹೇಳ್ತಾ ಇದೆಯಾ? ಈ ಅಜ್ಜಿ ಮಾಡೋದೇ ಹಿಂಗೆ. ಇರು, ಫಸ್ಟ್ ನಿಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಏನು ಇಲ್ಲ ಅಂತ ಹೇಳ್ತೀನಿ. ಹಲೋ ಬೀಗ್ರೆ, ಹೇಳ್ರಿ ಬೀಗ್ರೆ, ಏನಾಯ್ತು? ಬೀಗ್ರೆ, ಅದು ಏನಂದ್ರೆ, ಏನಾಯ್ತು? ನಾಚ್ಕೋಬೇಡಿ. ಯಾಕೆ? ನನ್ನ ಮಗಳು ಪ್ರೆಗ್ನೆಂಟ್ ಆಗಿರೋದು, ನೀವೇನು ಪ್ರೆಗ್ನೆಂಟ್ ಆಗಿಲ್ಲಲ್ಲ, ಹೇಳಿ ಏನಂತ. ಚಿಚಿ ಇಲ್ಲಪ್ಪ, ಅದೇನಲ್ಲ. ಅದು ಹೆಂಗೆ ಹೇಳಿ ಅಂತ ಗೊತ್ತಾಗ್ತಾ ಇಲ್ಲ. ನೀವು ಬೇರೆ ಖುಷಿಲಿ ಏನೇನೋ ತಿಂಡಿ ಮಾಡ್ಕೊಂಡು ಬರ್ತಾ ಇದ್ದೀರಾ. ಅದೇ ಈಗ ಹೆಂಗೆ ಹೇಳಿ? ಅರೆ ಬೀಗ್ರೆ, ಬಾಯಿ ಹೇಳಿ, ದೇವ್ರು ಬಾಯಿ ಕೊಟ್ಟಿದ್ದಾರಲ್ಲ ಮಾತಾಡಕ್ಕೆ. ಏನ್ ಮಾತಾಡ್ತಿದ್ದೀರಾ? ಹೇಳಿ ಬೇಗ. ನನ್ನ ಮಗಳಿಗೆ ಬೇಗ ತಿಂಡಿ ಎಲ್ಲ ಮಾಡ್ಬೇಕು ನಾನು. ಅದು ನಮ್ಮ ಅತ್ತೆಯವರು ಅವಳಿಗೆ ತಲೆನೋವು ಅಂತ ಹೇಳಿದ್ರಲ್ಲ, ಅದಕ್ಕೆ ಪ್ರೆಗ್ನೆಂಟ್ ಅಂತ ತಿಳ್ಕೊಬಿಟ್ಟಿದ್ದಾರೆ. ನಿಮ್ಮ ಮಗಳು ಪ್ರೆಗ್ನೆಂಟ್ ಅಲ್ಲ. ಏನು? ನನ್ನ ಮಗಳು ಪ್ರೆಗ್ನೆಂಟ್ ಅಲ್ವಾ? ಮತ್ತೆ ಯಾಕೆ ಹೇಳಿದ್ರಿ ಸುಮ್ಮನೆ? ನಮ್ಗೆ ಆಸೆ ತೋರಿಸ್ಬಿಟ್ರಿ ನೀವು. ಏನ್ ಬೇಗ್ರೆ ನೀವು ಹಿಂಗೆಲ್ಲ ಮಾಡ್ತೀರಾ? ಸರಿಯಾಗಿ ತಿಳ್ಕೊಳ್ಳೋದು ಏನ್ ಬೇಗ್ರೆ ಈ ತರ ಮಾಡ್ಬಿಟ್ರೆ? ನಾನ್ ನೋಡಿದ್ರೆ ನಮ್ಮ ಯಜಮಾನ್ರಿಗೆ ಈಗಲೇ ಟೌನಿಗೆ ಕರ್ಸ್ಬಿಟ್ಟು ಎಲ್ಲ ತರಿಸಿದೀನಿ. ಒಬ್ಬಟ್ಟು ಮಾಡಕ್ಕೆ, ವಡೆ ಮಾಡಕ್ಕೆ ಎಲ್ಲ ನೆನೆ ಹಾಕಿದೀನಿ. ಒಬ್ಬಟ್ಟು ಮಾಡಕ್ಕೆ ಬೇಳೆನು ವಡೆಗೂ ಎಲ್ಲದಕ್ಕೂ ನೆನೆ ಹಾಕ್ಬಿಟ್ಟಿದೀನಿ. ಇದೇನ್ ಬೇಗ್ರೆ ಹಿಂಗೆ ಹೇಳ್ತಾ ಇದ್ದೀರಾ ಇವಾಗ? ಅಯ್ಯೋ, ನಮ್ಮ ಅತ್ತೆಗೆ ಸ್ವಲ್ಪ ಕಿವಿ ಕೇಳಿಸಲ್ಲ. ನಮ್ಮ ಅತ್ತೆಯಿಂದ ನಾನು ಭಾಗ್ಯನ್ ಕೇಳದೆ ಸುಮ್ಮನೆ ಡೈರೆಕ್ಟ್ ಆಗಿ ನಿಮ್ಗೆ ಫೋನ್ ಮಾಡಿ ಹೇಳ್ಬಿಟ್ಟೆ. ಬೀಗ್ರೆ ತಪ್ಪು ತಿಳ್ಕೊಬೇಡಿ, ನಿಮ್ಮ ಮಗಳು ಪ್ರೆಗ್ನೆಂಟ್ ಆಗಿಲ್ಲ. ಅಯ್ಯೋ ಹೋಗ್ಲಿ ಬಿಡಿ, ಏನತ್ತೇನೋ ನಿಮ್ದು. ನನ್ನ ಮಗಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಎಷ್ಟು ಖುಷಿಯಿಂದ ಇದ್ದೆ ನಾನು. ಎಲ್ಲ ತಿಂಡಿ ಇದನ್ನೆಲ್ಲ ಈಗ ಏನು ಮಾಡಲಿ ನಾನು?
ಮಾಡಿ ಇಟ್ಕೊಳ್ಳಿ, ನೀವೇ ತಿನ್ಬೋದಲ್ವಾ, ತಿನ್ನಿ ನೀವೇ. ಬಿಗ್ರೆ ಏನ್ ಮಾತಾಡ್ತಿದ್ರೆ, ಇಷ್ಟೊಂದು ನಾವು ತಿನ್ನಕ್ಕಾಗುತ್ತಾ? ನೋಡಿ ಹಂಗೇನಾದ್ರೂ ಆಗಿಲ್ಲ ಅಂದ್ರೆ ನೀವು ನಮಗೂ ತಗೊಬನ್ನಿ ಮಾಡ್ಕೊಂಡು. ಹಾ ನೋಡು, ನಾವು ಕಷ್ಟಪಡೋದು ನಾವು ಮಾಡೋದು ತಗೊಬರ್ಬೇಕಂತೆ, ಯಾಕೆ ಅವ್ರಿಗೆ ಮಾಡ್ಕೊಂಡು ತಿನ್ನೋಕ್ಕಾಗಲ್ವಾ? ಹಾ ಸರಿ, ತಗೊಂಡು ಬರ್ತೀನಿ. ಇಲ್ಲ ನಾನು ಬರೋಕ್ಕಾಗಲ್ಲ, ಇಲ್ಲ ಇವ್ರ ಕೈಲಿ ಕೊಟ್ಟು ಕಳಿಸ್ತೀನಿ, ಇಲ್ಲ ಯಾರಾದರೂ ಬಂದು ಕೊಟ್ಟು ಹೋಗ್ತಾರೆ, ಸರಿನಾ? ಸರಿ ಸರಿ. ಮೊದ್ಲೇನೋ ಅಂದಾಗತ್ತು? ಮೊದ್ಲಾ? ಇಲ್ಲ ನಾನು ಗಂಡಾಗ ಬೈತಾ ಇದ್ದೆ ಅಷ್ಟೇ, ಏನಿಲ್ಲ. ಸರಿ ಬಿಗ್ರೆ, ಇನ್ನು ನಿಮ್ಮ ಮಗಳೇ ಕಾಲ್ ಮಾಡ್ತಾಳೆ ಮತ್ತೆ ಬೆಳಿಗ್ಗೆ, ಇಡ್ಲಾ? ಸರಿ ಬಿಗ್ರೆ, ಇಡಿ ಇಡಿ. ಯಾಕತ್ತೆ, ಏನಾಯ್ತು ನಿಮ್ಗೆ? ಏನಿಲ್ಲ, ಆಸೆ ಇದ್ದು ನನ್ನ ಮಗ ಬರ್ತಾನೆ ಅಂತ ನಿಮ್ಮ ಅಮ್ಮನವ್ರಿಗೂ ಫೋನ್ ಮಾಡಿ ಹೇಳ್ದು, ಅವರು ಆಸೆಲಿದ್ರು, ನಿರಾಸೆ ಆಗ್ಬಿಡ್ತಲ್ಲ ಅಂತ. ಓ ಹಾಗಾದ್ರೆ ಒಂದು ಕೆಲಸ ಮಾಡಿಯತ್ತೆ, ನೀವೇ ಪ್ರೆಗ್ನೆಂಟ್ ಆಗ್ಬಿಡಿ, ಸರಿನಾ? ಅವಾಗ ಮಗನು ಬರ್ತಾನೆ, ನೀವೇ ಆಟ ಆಡ್ಸ್ಕೊಬೋದು ಇರ್ಬೋದು, ಯಾವಾಗ್ಲೂ ನೀವೇ ಪಕ್ಕದಲ್ಲಿ ಮನ್ಸ್ಕೋಬೋದು, ಹೆಂಗೆ? ವಾ 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 ವಾ, ಏನ್ ಮಾತಾಡ್ತೀಯ ಸೊಸೆ? ಯಪ್ಪ ಅವ್ವ, ಯಾರಾದ್ರೂ ಕೇಳಿಸ್ಕೊಂಡ್ರೆ ನನ್ನ ಈ ವಯಸ್ಸಲ್ಲಿ, ದೇವ್ರೇ ಬಲ್ಲ, ಎಂತ ಸೊಸೆ ಕೊಟ್ಟಿದ್ಯಪ್ಪ ನನ್ಗೆ. ಏನ್ ಮಾತಾಡ್ಬೇಕು ಎಂತ ಮಾತಾಡ್ಬೇಕು ಒಂದು ಗೊತ್ತಾಗೋದಿಲ್ಲ. ಅಯ್ಯೋ ಅಯ್ಯೋ, ಅದ್ರಲ್ಲೇನಾಯ್ತತೆ? ನಿಮ್ಮ ವಯಸ್ಸಿಗೇನು ಪ್ರೆಗ್ನೆಂಟ್ ಆಗ್ಬಾರ್ದ? ಈಗ ಮೊನ್ನೆಯಾಗಿ ಒಂದು ರೀಲ್ಸ್ ನೋಡ್ದತೆ, ಅದ್ರಲ್ಲಿ 80 ವರ್ಷದ ಅಜ್ಜಿ ಪ್ರೆಗ್ನೆಂಟ್ ಆಗಿದೆ, ಗೊತ್ತಾ ನಿಮ್ಗೆ ವಿಷಯ? ಅಯ್ಯಯ್ಯೋ, ಇವಳಿಗೆ ಏನ್ ಬಂದಿತ್ತಪ್ಪ, ಆ ಅಜ್ಜಿ ಪ್ರೆಗ್ನೆಂಟ್ ಆಯ್ತು ಅಂತ ಹೇಳ್ಬಿಟ್ಟು ನಾನು ಆಗಕ್ಕಾಗುತ್ತೇನೆ? ಊರ್ ಜನಗಳೆಲ್ಲ ಏನ್ ಮಾತಾಡಲೇನೆ, ತೂ ತೂ ತೂ, ಎಂತ ಕರ್ಮಪ್ಪ, ನನ್ ಸೊಸೆ ಏನ್ ಮಾತಾಡ್ತಿದ್ದಾಳೆ. ಇವ್ರು ನೋಡಿದ್ರೆ ಹಳ್ಳಕ್ಕಿಸ್ಕೊಂಡಿದ್ದಾರೆ. ಭಾಗ್ಯ, ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ನಿಂಗೆ? ಸುಮ್ಮನೆ ಇರತ್ತೆ, ಏನ್ ಮಾತಾಡ್ದೆ? ಸರಿಯಾಗಿ ಮಾತಾಡಿದೀನಲ್ಲ ಅಲ್ವಾ ಮಾವನವ್ರೆ? ನಾನು ಏನ್ ತಪ್ಪು ಮಾತಾಡ್ದೆ? ಅದೇ ವಿಷ್ಣುವರ್ಧನ್ ಮೂವಿ ನೋಡಿಲ್ವಾ ನೀವು? ಪ್ರೆಗ್ನೆಂಟ್ ಆದ್ರೆ ಒಂದು ಸಾಂಗ್ ಹೇಳ್ತಾರಲ್ಲ, ಅದೇ ಸೀಮಂತ ಮಾಡೋ ಟೈಮಲ್ಲಿ, ಓ ಬಾವ ನನ್ನ ಕೈಗೀಗ ಬಳೆ ತೋಡಿಸು, ಏ ಅಕ್ಕ ನನ್ನ ಮುಡಿಗೀಗ ಹೂವ ಮುಡಿಸು, ಏನ್ರೀ ಸರಿನಾ ಈ ಸಿಂಹಾದ್ರಿ. ನೋಡಿದ್ರಾ, ಎಷ್ಟೋ ಹಾಡುಗಳಿದೆ, ಆ ಹಾಡಿಗೆ ನಿಮ್ದೊಂದು ರೀಲ್ಸ್ ಹಾಕ್ಬಿಡ್ತೀನಿ, ಎಷ್ಟು ವೈರಲ್ ಆಗುತ್ತೆ ಅಂದ್ರೆ, ಪ್ರೆಗ್ನೆಂಟ್ ಆದ ಅತ್ತೆಗೆ ಹೂವ ಮುಡಿಸಿ ಬಳೆ ತೋಡಿಸಿದ ಶಾಸ್ತ್ರ ಮಾಡಿದ ಸೊಸೆ ಅಂತ ಸಖತ್ ವ್ಯೂಸ್ ಬರುತ್ತದೆ. ಚಾಚಿ ಹೋದ್ರೆ ಫುಟ್ಬಾಲ್ ಆಗ್ಬಿಡ್ತೀಯ ನೋಡು. ಇವಳು ಮೊಮ್ಮಗ ಎತ್ಕೊಡು ಅಂದ್ರೆ ನಾನು ಮೊಮ್ಮಗ ಎತ್ಕೊಡ್ಬೇಕಂತೆ. ನಿನ್ನ ಹೊರಲಿಲ್ಲ, ಊಟ ಮಾಡೋದು ನಡಿ. ಇವ್ರು ನೋಡಿ ಎಲ್ಲದಕ್ಕೂ ಅಲ್ಲಿ ಬಿಟ್ಬಿಡ್ತಾರೆ, ಮುಚ್ಚ್ರೆ ಬಾಯ್ನ, ನಡಿ ಊಟ ಮಾಡೋಣ. ಬನ್ನಿ. ಅಲ್ಲ ಲಿಂಗಿ, ಅವಳು ಹೇಳ್ದಂಗೆ ನೀನ್ ಏನಾದ್ರು ಪ್ರೆಗ್ನೆಂಟ್ ಆಗ್ಬಿಟ್ರೆ ಹೆಂಗಿರ್ತದೆ ನೆನ್ಸ್ಕೊ, ಆ ಸಾಂಗ್ಗೂ ನಿನ್ನ ಕೂರಿಸ್ಬಿಟ್ರೆ. ಸರಿ ಯಜಮಾನ ಯಜಮಾನ, ಫುಟ್ಬಾಲ್ ಆಡ್ಬೇಕೀಗೇನ, ಮುಚ್ಕೊಂಡು ನಡೀತೀರಾ, ಇಲ್ಲಾಂದ್ರೆ ನಾನು ಪೊರ್ಕೆ ತಗೊಂಡು ಬಂದು ಬಾರಿಸ್ತೀನಿ. ಸರಿ, ಊಟಕ್ಕೆ ಹೋಗೋಣ ಬಾ ಬಾ. ಫಸ್ಟ್ ನಿಮ್ಮ ಅಮ್ಮವ್ರಿಗೆ ಮಾಡ್ಬೇಕು, ಏನು ಇಲ್ಲದ್ದೇ ಮಾತಾಡುತ್ತೆ, ಇಲ್ಲದ್ದೇ ಹೇಳುತ್ತೆ. ಈ ಅಪ್ಪ ದೇವ್ರೆ, ಈಗ ನಾನು ಊರವ್ರಿಗೆಲ್ಲ ಫೋನ್ ಮಾಡಿ ಹೇಳಿದ್ರೆ ನನ್ನ ಸೊಸೆ ಪ್ರೆಗ್ನೆಂಟ್ ಆಗಿದ್ರೆ ಬೆಳಗ್ಗೆಲ್ಲ ಬಂದ್ಬಿಡಿ ಮನೆ ಹತ್ರ ಸ್ವೀಟ್ ಕೊಡ್ತೀನಿ. ಯಪ್ಪ ದೇವ್ರೇ, ನೀನು ಹಾಕಬಾರಿಯ ಭಾಗ್ಯ. ಇರಿ, ಸಾರು ಮತ್ತೆ ಅನ್ನ ತಪ್ಪಲೆ ತಂದ್ಬಿಡ್ತೀನಿ. ಸ್ವಲ್ಪ ಉಪ್ಪು ಬೇಕಿತ್ತ ಅಂತ ಭಾಗ್ಯ, ಸ್ವಲ್ಪ ಉಪ್ಪು ಎಲ್ಲ ಹಾಕು ಅದಿ ಸಾಂಬಾರ್ಗೆ. ಈ ಅಜ್ಜಿ ಮಾತು ಕಟ್ಕೊಂಡು ಹಾಕ್ಬಿಡು ಭಾಗ್ಯ, ಸಾರೆಲ್ಲ ಕರೆಕ್ಟ್ ಆಗಿದೆ. ಈ ಅಜ್ಜಿಗೆ ಎಲ್ಲಕ್ಕೆ ತಿಂದು 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 ರುಚಿ ಎಲ್ಲ ಬಿಟ್ಟೋಗ್ಬಿಡಿದೆ, ಈಗ ಉಪ್ಪು ಹಾಕು ಅಂತ ಹೇಳ್ತಾ ಉಂಟು, ಅದಕ್ಕೆ ಸ್ವಲ್ಪ ತಂದು ಹಾಕು ಅಷ್ಟೇ. ಬೇಡ ಹಾಕೋದು ಅಜ್ಜಿಗೆ ಮಾತ್ರ ಸಾಕ? ಅವ್ರಿಗೆ ಮಾತ್ರ ತಂದ್ಬಿಡು. ಹಂಗೆ ನೀನು ಊಟ ಹಾಕೊಂಡ್ ಬಾ, ಎಲ್ಲ ತಗೊಬಂದಿಟ್ಟು. ಅದ್ಯಾಕೆ ನನಗೆ ಮಾತ್ರ ಉಪ್ಪು ಹಾಕಿದ್ರಿ, ನೀವೆಲ್ಲ ಹಾಕೊಳಲ್ವಾ? ಸಾರು ಸೆಪೆ ಸೆಪೆ ಅಲ್ವಾ? ಅದ್ ಹೆಂಗ್ ತಿಂದಿರಪ್ಪ ಸೆಪೆ ಸಾರನ್ನ, ನಮಗೆಲ್ಲ ತಿನ್ನಕ್ಕಾಗಲ್ಲ. ಇದೇ ಉಪ್ಪು ಉಪ್ಪು ಆಗಿದೆ, ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಳ್ತೀನಿ. ಸುಮ್ಮನೆ ತಿನ್ನಿ, ನೀವು ಮಾಡೋ ಕೆಲಸಕ್ಕೆ ನನಗೆ ಕೋಪ ಬರುತ್ತೆ. ಅವಳು ನೋಡಿದ್ರೆ ಪ್ರೆಗ್ನೆಂಟ್ ಅಂತ ಊರಿಗೆಲ್ಲ ಹೇಳೋಕ್ಕಿಂತ ಮುಂಚೆ ನಿಮ್ಮ ಬಾಯಿ ಮುಚ್ಚಿಸ್ಬೇಕು ಫಸ್ಟ್ ಹೇಳಿ, ಕಿವಿ ಹತ್ರ ಬಂದು. ಮತ್ತೆ ಅದು ನಿಜನೇ, ಇಲ್ಲಾಂದ್ರೆ ಊರಿಗೆಲ್ಲ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಎಲ್ಲರ ಮನೆ ಹತ್ರ ಹೋಗ್ಬಿಟ್ಟು ಹೇಳ್ಬಿಟ್ಟಾರು. ತಿನ್ನುವಾಗನು ವಟ 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 ಅಂತ ಎಲ್ತಿದ್ದೀರಲ್ಲ, ಸುಮ್ಮನೆ ಪ್ಲೇಟ್ಗೆ ಅನ್ನ ಬಿದ್ದಿದ್ಯಾ ನೋಡ್ಕೊಂಡು ತಿನ್ನೋದ್ ಕಲೀರಿ. ತಿಂತೀವಿ ಬಿಡಿ. ಇನ್ಯಾಕೆ ಅವ್ರು ಬಂದಿಲ್ಲ ಇನ್ನು? ಮಾವನವ್ರೆ, ಅದು ಅವರು ಫೋನ್ ಮಾಡಿ ಹೇಳಿದ್ರು, ನೀವು ಊಟ ಮಾಡ್ತಾ ಇರಿ, ನಾವು ಬರೋದು ಲೇಟ್ ಆಗುತ್ತೆ, ಬೇಕಾದ್ರೆ ಬಂದು ಹಾಕೊಂಡು ತಿಂತೀವಿ, ನೀವು ಮಲ್ಕೊಂಡಿರಿ ಅಂತ. ಬೆಳಗ್ಗೆ ಹೋಗಿದ್ದು, ಇಷ್ಟೊತ್ತಾದ್ರೂ ಬಂದಿಲ್ಲ, ಅದೆಂತ ಕೆಲಸಪ್ಪ ಅವನಿಗೆ ಗೊತ್ತಿಲ್ಲತೆ. ಏಯ್, ನೀರೆಲ್ರ ಬಿಡಾರಿಗಳ, ನೀರು ಇಡ್ಬೇಕು ಅಂತ ಗೊತ್ತಾಗಲ್ಲ ಊಟಕ್ಕಿಂತ ಮುಂಚೆಗೆ. ಪ್ರತಿ ಸಲಿನೂ ನೀರಿಕ್ಕಿ ನೀರಿಕ್ಕಿ ಅಂತ ಹೇಳ್ಬೇಕು ಇವ್ರಿಗೆ. ತಗೋಬರ್ತೀನಿ ರೀ ಅಜ್ಜಿ, ಅದಕ್ಕೆ ಬಾಯ್ ಬೆಳಿತೀರಾ? ನೋಡಿ, ನೀವು ಮಾಡೋದು ಹಿಂಗೆ, ನೀನೇ ತರದು. ಅವಳು ಊಟ ಎಲ್ಲ ಬಡ್ಸೋತಿಗೆ ಒಂದು ಲೋಟ ನೀರು ಇಡಕ್ಕಾಗಿಲ್ಲೇನೆ, ಡ್ರಮ್ಮು ನಿನ್ಗೆ ಇಡಕ್ಕೇನಾಗಿತ್ತು ಒಂಚೂರು ನೀರು. ಅವಳೇ ಎಷ್ಟು ಕೆಲಸ ಅಂತ ಮಾಡ್ತಾಳೆ ಪಾಪ. ನೀರು ಇರ್ಬೇಕಪ್ಪ ಫಸ್ಟ್ ಊಟ ಮಾಡತ್ತಿಗೆ, ಇವ್ರಿಗೆ ಎಸ್ಸಲ್ಲಿ ಹೇಳೋದು. ನೋಡು, ನನ್ನ ಸೊಸೆ ಇದ್ದಾಳೆ, ಎದ್ದು ಓಡೋಗಿ ತರಣ. ಏನಿಲ್ಲ, ಅತ್ತೆ ಕೆಮ್ಮು ಬರ್ತಿದೆ, ಆ ಹುಡುಗಿ ಪ್ರೆಗ್ನೆಂಟ್ ಇದ್ದಾಳೆ, ಹೋಗಿ ತಂದಿಲ್ವಾ ನೀರು? ನೋಡು ಪ್ರೆಗ್ನೆಂಟ್ ಅಂತ, ಪ್ರೆಗ್ನೆಂಟು. ಆಮೇಲೆ ಹೇಳೋಣ ಅಜ್ಜಿಗೆ, ನೀವು ಸುಮ್ಮನೆ ತಿನ್ನಿ, ಇವಾಗ ಗೊತ್ತಾಗೋದಿಲ್ಲ ಅಜ್ಜಿಗೆ. ಮಾವ, ಸ್ವಲ್ಪ ಅನ್ನ ಬಡಿಸ್ಲಾ, ಇಲ್ಲ ಸೊಪ್ಪು ಪಲ್ಯ ಹಾಕ್ಲಾ? ಬೇಡಮ್ಮ ಬೇಡ, ಸಾಕಾಯ್ತು, ಇಷ್ಟೇ ಸಾಕು. ನಿಮಗತ್ತೆ ಒಂದೇ ಸಲಿಗೆ ಇಷ್ಟು ತುಂಬಿಟ್ಟಿದೆಯಲ್ಲ, ಇನ್ನೊಂದ್ಸಲಿ ಯಾರು ಕೇಳ್ಕೊತಾರೆ? ಒಂದೇ ಸಲಿಗೆ ಇಷ್ಟು ಅನ್ನ ಹಾಕಿದ್ರೆ ಸ್ವಲ್ಪ ಸ್ವಲ್ಪ ಹಾಕಿದ್ರೆ
ಮತ್ತೆ ಇನ್ನೊಂದ್ಸಲಿ ತಿಂತಾರಪ್ಪ. ನೀನು ಒಂದೇ ಸಲಿಗೆ ಹಾಕಿಸ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಒಂದೇ ಸಲಿಗೆ ಹಾಕ್ಬಿಟ್ರೆ ನೀನು ಹಂಗೇನಿಲ್ಲ, ಸ್ವಲ್ಪನೇ ಹಾಕಿದ್ದು. ಎಲ್ಲರೂ ಊಟ ಮಾಡ್ತಾ ಇದ್ದೀರಾ? ಮಾಡಿ ಮಾಡಿ. ಬಂದ್ರಾ? ಯಾಕೆ ಇವತ್ತು ಇಷ್ಟೊಂದು ಲೇಟು? ಇಲ್ಲ, ತುಂಬಾ ಅರ್ಜೆಂಟ್ ಕೆಲಸ ಇತ್ತು. ಸರಿ, ಕೈಕಾಲು ಮುಖ ತೊಳ್ಕೊಂಡು ಬಾ, ಊಟ ಮಾಡೋಣ. ಊಟನಾ? ಊಟ ಬೇಡ, ನಾನು ಊಟ ಮಾಡಿದ್ದೀನಿ. ಏನು ಊಟ ಮಾಡ್ಕೊ ಬಂದ್ರಿ? ಫ್ರೆಂಡ್ ಬಿರಿಯಾನಿ ಕೊಡಿಸ್ತಾ. ಆಚೆ ಕಡೆ ತಿನ್ನೋದು, ಮನೇಲಿ ಅಡುಗೆ ಮಾಡೋದಿಲ್ವಾ? ಡೈಲಿ ತಿಂತೀನಾ? ಇವತ್ತೊಂದಿನ ತಾನೇ ಮಧ್ಯಾಹ್ನ ಊಟ ಮಾಡಿದ್ದಿಲ್ಲ, ಅದಕ್ಕೆ ಸಾಯಂಕಾಲ ಫ್ರೆಂಡ್ ಬಾರೋ ಬಿರಿಯಾನಿ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ಕೊಡಿಸ್ತಾಪ. ಸರಿ, ಬೆಳಗ್ಗೆ ನಿಮ್ಗೆ ಇದ್ದ ಅನ್ನದಲ್ಲಿ ನಾನು ಚಿತ್ರಾನ್ನ ಮಾಡ್ಕೊಡ್ತೀನಿ, ತಿಂದಿಲ್ಲ ಅಂದ್ರೆ ಮಾಡ್ತೀನಿ. ಬೆಳಗ್ಗೆ ಉಪ್ಪಿಟ್ಟು ಕೂಡ ಅದು ಬೇಗ ಬರ್ತೀರ ಅಂತ ಹೇಳ್ಬಿಟ್ಟು ಮಾಡಿಟ್ಟಿದ್ದೆ. ಸಾಂಬಾರು ಅನ್ನ ಇತ್ತು, ಅದನ್ನೇ ನಾನು ಹಾಕೊಂಡು ತಿಂದಿದ್ದೀನಿ. ಇವಾಗ ಈಗ ಮತ್ತೆ ಮಿಕ್ಕಿರ್ತದೆ, ಅದನ್ನ ನಿಮ್ಗೆ ಚಿತ್ರಾನ್ನ ಮಾಡ್ಕೊಡ್ತೀನಿ, ಏನಾದ್ರು ಮಾಡ್ಕೊಳ್ಳಿ. ಬಂದಂಗೆ ನಾನು ತಿಲ್ಲ ತಿನ್ಬೇಡಿ. ಅಲ್ಲ, ನಿಮ್ಗೆ ಗೊತ್ತಾಗಲ್ಲ ಇಷ್ಟು ಅನ್ನ ವೇಸ್ಟ್ ಮಾಡ್ತೀರಲ್ಲ. ನಾವು ಎಲ್ಲರಿಗೂ ಸೇರಿಸಿ ತಾನೇ ಮಾಡೋದು, ಏನು ನನ್ನ ಒಬ್ಬರಿಗೆ ಮಾಡ್ಕೊಂತಿದ್ದೀರಾ? ಅಯ್ಯೋ, ಅದಕ್ಕೆ ಬಾಯ್ ಬಿಡ್ತೀಯ? ಬೆಳಗ್ಗೆ ಚಿತ್ರಾನ್ನ ಮಾಡ್ತೀನಿ ಅಂದಲ್ಲ, ಅದೇ ಮಾಡು, ತಿಂತೀವಿ. ಸರಿ, ನೀನು ಹೋಗಪ್ಪ, ಹೋಗಷ್ಟು ಮಾಡೋಗು. ನೋಡಿ ಇದೇ ತರ ಆಗೋದು. ಅನ್ನ ಮಿಕ್ಕಕ್ಕಿದೆ ಕಾರಣ ತಾನೆ. ಒಬ್ರು ಮನೇಲಿ ಊಟ ಮಾಡಿಲ್ಲ ಅಂದ್ರೆ ಅವ್ರ ಪಾಲು ಮಿಕ್ಕೆ ಮಿಕ್ಕುತ್ತೆ. ನೀವು ನೋಡಿದ್ರೆ ಬೆಳಗ್ಗೆ ಯಾಕಷ್ಟೊಂದು ಜಾಸ್ತಿ ಮಾಡೋದು? ಮಿಕ್ಸಿ ನಾಯಿಗೆ ಹಾಕದ ಅಂತ ಬೈತಾ ಇರ್ತೀರಾ. ಸಾಂಬಾರು 3 ದಿವಸಕ್ಕಾಗಿದಂಗೆ ಮಾಡಿರ್ತೀರಾ ಅಂತ ಹೇಳ್ತೀರಾ. ಇವಾಗ ಸ್ವಲ್ಪ ಮಾಡಿದ್ರೆ ಮಿಕ್ಕೋದೇ ಇಲ್ಲ, ಅವಾಗ ಯಾಕೆ ಇಷ್ಟೊಂದು ಕಡಿಮೆ ಮಾಡಿದ್ದೀರಾ ಅಂತ ಹೇಳ್ತೀರಾ. ಇವ್ರು ಹೇಳ್ಬೇಕು ತಾನೆ, ಒಂದ್ ಲೋಟ ಕಮ್ಮಿ ಹಾಕು, ನಾನು ಬರೋದಿಲ್ಲ, ನಾನು ಊಟ ಮಾಡ್ಕೊಂಡೆ ಬರ್ತೀನಿ ಅಂತ. ಹೌದೌದು, ಇವನು ಮಾಡ್ತೀನಿ ತಡಿ, ನೆಕ್ಸ್ಟ್ ಸಲಿಗೆ ಹೇಳ್ಕೊಡ್ತೀನಿ ಇವನಿಗೆ. ಈಗ ಊಟ ಮಾಡಿ ನೀನು. ಬಾಗಿ ಅನ್ನ ಮಿಕ್ಕದೆಲ್ಲ ಬೆಳಗ್ಗೆ ಚಿತ್ರಾನ್ನ ಮಾಡ್ಬಿಡು ಎಲ್ಲಾರ್ಗು. ಅದು ಹೋಗ್ಲತೆ, ನಾಳೆ ಬೆಳಗ್ಗೆ ಹೋಗ್ಬೇಕಲ್ಲ, ಬೆಳಗ್ಗೆ ಎಲ್ಲ ನಾಷ್ಟ ಅಡಿಗೆಲ್ಲ ಮಾಡ್ಬಿಟ್ಟು ಗೊತ್ತಿದಲ್ಲ. ಓ ಹೌದಲ್ಲ, ಸರಿ ಸರಿ.